ಇವತ್ತು ಖಾಲಿ ಬೋದ್ನಾಗ ಗಳೆ ಹೊಡಾಕತ್ತೀವಿ. ಯಾಕಪ್ಪ ಅಂದ್ರೆ ಈಗ ಬೋದ್ ಹಾಕಿರ್ತಾರಲ್ಲ, ಬೋದಿಗೆ ಏನಂತಪ್ಪ ಅಂದ್ರೆ ಈ ಬೀಜವ್ರು ಏನು ಮಾಡ್ತಾರೆ, ತಳಗ ಮ್ಯಾಗ ಉಡ್ತಾರೆ. ಹಾಗಾಗಿ ನಾಳೆ ನಾಟದ ಮಕ್ಕ ಗಳೆ ಹೊಡ್ಯಾಗ ಎಲ್ಲರಿಗೆ ಯಾರೇ ಗಳೆ ಹೊಡ್ಯಾಗ ಏನಂತಪ್ಪ ಅಂದ್ರೆ ಅದು ತಳಕ ಏನು ಉರಿತಾರಲ್ಲ, ಅವು ತಳ ಊರಿ ಎಲ್ಲ ಗಳಕ್ಕೆ ಹೋಗ್ಬಿಡ್ತಾವೆ ಬೆಳೆ. ಅದಕ್ಕಾಗಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಅರಗಾಕತ್ತೀವಿ. ಅದ್ರಾಗೆ 3 ಎಣ್ಣೆ ಕೂಡ ಹಾಕಿ ಅರಲಾಯ್ತೀವಿ. ಇನ್ನು ನೋಡಿರಿ, ಈ ಕಡೆ ಬೋದ್ ಹಿಡ್ದು ದಮ್ಮವ, ಈ ಕಡೆ 2 ಸಣ್ಣ ಆತವ. ಬೋದ್ ಕಟ್ ಆಗಿಬಿಡ್ತಾವೆ. ಇಷ್ಟು ಕಟ್ ಅದಂದ್ರೆ ಏನಂತಪ್ಪ ಅಂದ್ರೆ ಅದು ಊರವ್ರಿಗೆ ಅದ್ರ ಮೇಲೆ ಅದೇನು ಗೆರೆ ಅದಲ್ಲ, ಗೆರೆ ಮಗ್ಲೇ ಊರಿಬಿಡ್ತಾರೆ. ಹಾಗಾಗಿ ಇನ್ನೊಮ್ಮೆ ಅದು ಬೆಳೆ ನಾಟಿದ್ರು ಭೀ ಬೆಳೆಗೆ ಏನಾಯ್ತಂದ್ರೆ ನಾವು ಗಳೆ ಹೊಡ್ಯಾಗ ಇನ್ನೊಮ್ಮೆ ಗಳೆ ಹೊಡ್ಯಾಗ ಒಟ್ಟು ಅದಕ್ಕೇನು ಬೆಳೆ ಹೋಗೋಲ್ಲ. ಹಾಗಾಗಿ ಅದಕ್ಕೆ ಈ ಸದ ನಾವು ಹರಗ್ಲತ್ತೀವಿ. ನೋಡಿರಿ, ಹರಗ್ಲತ್ತು ಕಾಣದ್ರಬೇಕು. ಇಲ್ಲಿ ಇವು ಅರಿಗಿದ್ದು ಹೆಂಗೆ ಆತಪ್ಪ ಅಂತ ಸಾಲ ಇದಕ್ಕೆ ಹೆಂಗೆ ಬಿಡಿಸ್ತಪ್ಪ ಅಂದ್ರೆ ಇದು ಸಣ್ಣ ಆಗ್ತದೆ ಬೋದ. ಇಲ್ಲಿ ಸಣ್ಣ ಆಗ್ತದೆ. ಈ ಕಡೆ ಇವು ಪಿಂಡ ಅವು ಕಾಣ್ಬೋದು, ಮಣ್ಣು ಆ ಕಡೆ ಈ ಕಡೆ ಬಿದ್ದದ. ಇವು ಪಿಂಡ ಆಗ್ತದೆ. ಇದು ಅರ್ಧ ಕಟ್ ಮಾಡಿಬಿಟ್ಟು ಅಂದ್ರೆ ಸಣ್ಣ ಆಗಿಬಿಡ್ತದೆ. ಅಲ್ಲಿದ್ದ ಬೀಜನೂ ಅವರು ಲೈನ್ ಟು ಲೈನ್ ಉರ್ತಾರೆ. ಇಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಮಣ್ಣು ತಳ ಬಿದ್ದಿರ್ತಲ್ಲ, ದಪ್ಪ ಇರ್ತಲ್ಲ ಸಾಲ, ಅವ್ರೇನು ಮಾಡ್ತಾರಪ್ಪ ಅಂದ್ರೆ ತಳ ಉರ್ತಾರೆ. ತಳ ಉರಿದ್ಮೇಲೆ ಗಳೆ ಹೊಡ್ಯಾಗ ನಮಗೆ ಗಳೆ ಹೊಡ್ಯೋರಿಗೆಲ್ಲ ಏನಾಗ್ಬಿಡ್ತದೆ, ಬೆಳೆ ಹೋಗ್ಬಿಡ್ತಾವೆ. ಇದೇ ಫಸ್ಟ್ ಗಳೆ ಹೊಡ್ಯಾಗತ್ತೆ. ಈಗ ಎತ್ಗಳು ಸ್ವಲ್ಪ ಹೈರಾಣ ಆಗ್ತಾಗತ್ತೆ. ಮತ್ತು ನಾಳೆ ಆದ್ರೆ ನಡೀತದೆ. ನೋಡಿರಿ, ಎಷ್ಟು ಲೈನ್ ಟು ಲೈನ್ ಹೋಗ್ಯಾವ.